ಆಪ್ ಕಿ ಅದಾಲತ್ನಲ್ಲಿ ರವಿ ಶಾಸ್ತ್ರಿ ಅವರ ಮೇಲಿರುವ ಆರೋಪವೆಂದರೆ ಇವರು ಕ್ರಿಕೆಟ್ನಲ್ಲಿ ಸುಧಾರಣೆಯನ್ನು ಒಪ್ಪುವುದಿಲ್ಲ ಎಂಬುದು. ರವಿ, ಸುಪ್ರೀಂ ಕೋರ್ಟ್ ಅವರು ಲೋಢಾ ಕಮಿಟಿನ ಅಪಾಯಿಂಟ್ ಮಾಡಿದ್ದಾರೆ. ಸಾಕಷ್ಟು ಸುಧಾರಣೆನ ತರ್ತಾ ಇದ್ದಾರೆ. ನಾನು ನಿಮ್ಮ ಸ್ಟೇಟ್ಮೆಂಟ್ಗಳನ್ನ ನೋಡ್ತಾ ಇದ್ದೀನಿ, ಇಂಟರ್ವ್ಯೂಗಳನ್ನ ನೋಡ್ತಾ ಇದ್ದೀನಿ. ನೀವು ಯಾವುದೇ ರಿಫಾರ್ಮ್ ಅನ್ನ ಇಷ್ಟಪಡೋದಿಲ್ಲ? ಇಲ್ಲ, ಖಂಡಿತ ಇಲ್ಲ. ನಾನು ಈ ತರ ಹೇಳಿಲ್ಲ. ಯಾಕಂದ್ರೆ ರಿಫಾರ್ಮ್ಸ್ ಬೇಕು ನಮಗೆ. ಮತ್ತೆ ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ಆರ್ಡರ್ ಇಂದ ಲೋಧಾ ಕಮಿಟಿ ಏನ್ ಫೆಸಿಲಿಟಿ ಕೊಟ್ಟಿದಾರೋ, ನನ್ನ ಅಭಿಪ್ರಾಯ ಏನಂದ್ರೆ ಅದರಲ್ಲಿ 80 to 85% ಇಂಪ್ಲಿಮೆಂಟ್ ಆಗ್ಲೇಬೇಕು. ಯಾಕಂದ್ರೆ ಎಷ್ಟೋ ಜಾಗಗಳಲ್ಲಿ ಹೊಡಿಬೇಕು ಅಂದ್ರೆ ಹೊಡಿಲೇಬೇಕು. ಮತ್ತೆ 80 to 85% ತುಂಬಾ ಇಂಪಾರ್ಟೆಂಟ್, ಅಪ್ಲೈ ಮಾಡ್ಲೇಬೇಕು. ಅವ್ರು ಹೇಳ್ತಾರೆ 3ರ ಬದಲಿಗೆ 5 ಸೆಲೆಕ್ಟರ್ಸ್ ಬೇಡ ಅಂತ, 3 ಇರ್ಲಿ ಅಂತಾರೆ. ಏನ್ ಸಮಸ್ಯೆ? ಇದ್ರ ಬಗ್ಗೆ ನಾನು ಹೇಳ್ತೀನಿ. ಈ 15% ಏನಿದಾರಲ್ಲ ಉಳಿದವರು, ಅದು ಒಂದ್ ವೇಳೆ ಟೋಟಲ್ 100% ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ನನ್ನ ದೃಷ್ಟಿಯಲ್ಲಿ. ಅಷ್ಟು ಈಸಿ ಆಗಿರಲ್ಲ. ಅದು ಮಾತಾಡಕ್ಕೆ ಈಸಿ ಇರುತ್ತೆ, ಆದ್ರೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಷ್ಟು ಸುಲಭ ಅಲ್ಲ. ಆ ಪ್ರಾಕ್ಟಿಕಲಿಟಿ ಏನಿದೆಯಲ್ಲ ಅದರಲ್ಲಿ ತುಂಬಾ ಕಷ್ಟಗಳು ಎದುರಿಸ್ಬೇಕಾಗುತ್ತೆ. ನನ್ನ ಅಭಿಪ್ರಾಯ, ನಾನು ಬೇರೆಯವ್ರ ಬಗ್ಗೆ ಏನು ಮಾತಾಡ್ತಿಲ್ಲ. ನಾನು ಸೆಲೆಕ್ಟರ್ಸ್ ವಿಷಯ ತಗೊಂಡ್ರೆ, ಈ ಇಂಡಿಯಾ ದೊಡ್ಡ ಕಂಟ್ರಿ, ಮತ್ತೆ ಎಷ್ಟು ಜನ ಇಂಡಿಯಾದಲ್ಲಿ ಕ್ರಿಕೆಟ್ ನೋಡ್ತಾರಲ್ಲ, ಅದನ್ನ ಕಂಪೇರ್ ಮಾಡಿ ಇಡೀ ಜಗತ್ ನೋಡಿದ್ರೆ, ನೀವು ಅದನ್ನ ಟೋಟಲ್ ಮಾಡಿ ಅದು ನಂಬರ್ ಇಂಡಿಯಾದಲ್ಲಿ ಎಷ್ಟು ಜನ ಆಡ್ತಾರ ಅಷ್ಟಂತೂ ಇರಲ್ಲ. ಸೊ ನಮ್ದೇನಿದೆಯಲ್ಲ ತುಂಬಾ ಒಳ್ಳೆ ಸಿಸ್ಟಮ್ ನಮ್ದು. ಯಾಕಂದ್ರೆ 5 ಝೋನ್ ಇದಾವೆ, 5 ಸೆಲೆಕ್ಟರ್ ಒಂದೊಂದು ಝೋನಿಂದ. ನೀವೇನ್ ನೋಡ್ಬೇಕು ಅಂತಿದ್ದೀರಾ? ಇಂಟಿಗ್ರಿಟಿಯಿಂದ ಸೆಲೆಕ್ಷನ್ ಕಮಿಟಿ ನಡಿಬೇಕು ಅಂತ ಅಲ್ವಾ? ಆದ್ರೆ ನೀವು ಸೈಜ್ ನೋಡಿದಾಗ ಕಂಟ್ರಿದು, ಮತ್ತೆ 3 ಪ್ಲಾಟ್ಫಾರ್ಮ್ಸ್ ಎಲ್ಲ ಆಡಬೇಕಾಗಿದೆ. 50 ಓವರ್ ಫಾರ್ಮ್ಯಾಟ್, 2020 ಫಾರ್ಮ್ಯಾಟ್. ಸೊ ನನ್ನ ಅಭಿಪ್ರಾಯದಲ್ಲಿ 5 ಸೆಲೆಕ್ಟರ್ಸ್ ಬೇಕೇ ಬೇಕು. ಮತ್ತೆ 10 ಟ್ಯಾಲೆಂಟ್ ಸ್ಕೌಟ್ಸ್ ಬೇಕಾಗ್ತಾರೆ, ಒಂದೊಂದು ಝೋನ್ನಿಂದ 2. ಯಾಕಂದ್ರೆ ನಾನೇ ಒಂದು ಝೋನ್ನವನು. ನೀವು ಒಂದ್ ವೇಳೆ ನನ್ನ ಸೆಲೆಕ್ಟರ್ ಮಾಡಿದ್ರೆ ನನಗೇನು ಗೊತ್ತಿರುತ್ತೆ ಅಲ್ಲಿ ಸೆಂಟ್ರಲ್ ಝೋನಲ್ಲಿ ಯಾರಿದ್ದಾರೆ ಅಂತ, ಯಂಗ್ ಹುಡುಗ ಚೆನ್ನಾಗಿದ್ದಾನೆ ಅಂತ. ಮತ್ತೆ ಸಿಸ್ಟಮ್ ಏನು ಸೆಂಟ್ರಲ್ ಝೋನ್ನಲ್ಲಿ. ಮತ್ತೆ ಒಂದ್ ವೇಳೆ ನಾನು ಟ್ಯಾಲೆಂಟ್ ಸ್ಕೌಟ್ ಆಗಿದ್ರೆ ನನಗೇನು ಗೊತ್ತಿರುತ್ತೆ ಯಾವ ಕಡೆ ಹೋಗ್ಬೇಕು ಅಂತ. ಅಂದ್ರೆ ಯಾವ ಕೋಚ್ ಚೆನ್ನಾಗಿದ್ದಾರೆ 15 ವರ್ಷಕ್ಕಿಂತ ಕಮ್ಮಿ ವಯಸ್ಸಿನವ್ರಿಗೆ ಕಲ್ಸೋದಕ್ಕೆ, ಆಟ ಆಡೋದಕ್ಕೆ, ಅಥವಾ ಅಂಡರ್ 19 ಕೋಚ್ ಯಾರು ಒಳ್ಳೆಯವರು, ಯಾರು ಚೆನ್ನಾಗಿರ್ತಾರೆ ಅಂತ. ಆದ್ರೆ ಯಾವ್ದಾದ್ರು ಪ್ಲೇಯರ್ ಸೆಂಟ್ರಲ್ ಝೋನ್ ಆಗಿದ್ರೆ, ನಾನು ವೆಸ್ಟರ್ನ್ ಝೋನ್ ಅವನು, ಮುಂಬೈಯಲ್ಲಿ ಎಲ್ಲಿಗೆ ಹೋಗ್ಬೇಕು ಅಥವಾ ಪುಣೆನಲ್ಲಿ ಎಲ್ಲಿಗೆ ಹೋಗ್ಬೇಕು ನನಗೆ ಐಡಿಯಾ ಇರುತ್ತೆ. ಯಾಕಂದ್ರೆ ನಾನು ಆಡಿದ್ದೀನಿ ಆ ಝೋನ್ನಲ್ಲಿ. ಸೊ ನನ್ನ ಅಭಿಪ್ರಾಯದಲ್ಲಿ ಆ 3 ತುಂಬಾ ಕಮ್ಮಿ. ಒಬ್ಬ ಪ್ಲೇಯರ್ ಲೋಢಾ ಅಂತೂ ಯಾವತ್ತೂ ಕ್ರಿಕೆಟ್ ಆಡೇ ಇಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ನ ಏನು ರೆಕಮೆಂಡೇಶನ್ ಇದೆಯಲ್ಲ ಜೋಧಾ ಕಮಿಟಿಗೆ, ನಾವು ಅದನ್ನ ರೆಸ್ಪೆಕ್ಟ್ ಮಾಡಬೇಕು. ಆದ್ರೆ ನಾನು ಹೇಳ್ತಿರೋದು ಫುಲ್ ಟೋಟಲ್. ಅಂದ್ರೆ ಕೆಲವೊಂದ್ಸಲ ಆಟ ಆಡುವಾಗ ಕೂಲಿಂಗ್ ಆಫ್ ಅಂತಾರೆ ಅದನ್ನ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಒಂದು ಸಲ ನೀವು ಆಫೀಸ್ ಬೇರರ್ ಆದ್ರೆ 3 ವರ್ಷ ರಜದಲ್ಲಿರ್ಬೇಕು, ಅದಾದ ನಂತರ ನೀವು ಮತ್ತೆ ಆಫೀಸ್ ಬೇರರ್ ಆಗ. ಇಲ್ಲ, ನನಗೆ ಅನ್ಸಷ್ಟು ಮಟ್ಟಿಗೆ ಅದನ್ನು ಕಮ್ಮಿನೇ. ಯಾಕಂದ್ರೆ ಯಾರಾದ್ರೂ ಒಬ್ರು ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು ಅಂದ್ರೆ ಅವ್ರಿಗೂ ಆಸೆ ಇರುತ್ತೆ ಸ್ವಲ್ಪ ಕಂಟಿನ್ಯೂಟಿ ಇರಬೇಕು ಅಂತ. 5 ವರ್ಷ ಇರ್ಲಿ, 6 ವರ್ಷ ಇರ್ಲಿ. ಸೊ ಹೋಗ್ಲಿ 3 ವರ್ಷ ಕೂಲಿಂಗ್ ಪೀರಿಯಡ್ ಅಲ್ಲಿ ಕೆಲಸ ಮಾಡಿ ಮತ್ತೆ 6 ವರ್ಷ ಮಾಡ್ಬೋದು ಬ್ರೇಕ್ ತಗೊಂಡು. ಸೊ ನನ್ನ ಅಭಿಪ್ರಾಯದಲ್ಲಿ ಒಂದ್ ವೇಳೆ ಒಳ್ಳೆ ಕೆಲಸ ಮಾಡ್ತಿದ್ರೆ ಅಂತವ್ರನ್ನ 3 ವರ್ಷದಲ್ಲಿ ಹೋಗುವಂತ ಅನ್ನೋದು ಯಾಕೆ? ಯಾಕಂದ್ರೆ ನಿಮಗೇನು ಗೊತ್ತಿರುತ್ತೆ, ಅವನ್ ರಿಪ್ಲೇಸ್ಮೆಂಟ್ ನಲ್ಲಿ ಯಾರು ಬರ್ತಾರಲ್ಲ, ಅವನು ಈ ಹೋದವನು ಒಳ್ಳೆ ಕೆಲಸ ಏನ್ ಮಾಡೋಗಿದ್ದಾನಲ್ಲ ಅದನ್ನ ಕಂಟಿನ್ಯೂ ಮಾಡೋ ಕೆಪಾಸಿಟಿ ಇದೆಯೋ ಇಲ್ವೋ ನಿನಗಂತ ಏನ್ ಗ್ಯಾರಂಟಿ ಇದೆ ನಿಮಗೆ? ಸೊ ಒಂದ್ ವೇಳೆ ನಿಮಗೇನಾದ್ರೂ ಒಂದು ಒಳ್ಳೆ ಹುಡುಗ ಸಿಕ್ಕ ಆಟಗಾರ ಅಂದ್ರೆ, ರೀ ಎಲೆಕ್ಷನ್ ನಲ್ಲಿ ಒಂದ್ ವೇಳೆ ಅವ್ರನ್ನ ಮತ್ತೆ ಆಯ್ಕೆ ಮಾಡಲ್ಪಟ್ರೆ ಇನ್ನೂ 3 ವರ್ಷ ಮಾಡಬೇಕು ಅಂದ್ರೆ ಮಾಡಬೇಕು. ನನ್ನ ಅನಿಸಿಕೆಯಲ್ಲಿ 6 ವರ್ಷ ಮಿನಿಮಮ್ ಮಾಡಬೇಕು. ಮತ್ತೆ ಆಮೇಲೆ 3 ವರ್ಷ ಕೂಲಿಂಗ್ ಆಫ್ ಪೀರಿಯಡ್ ತಗೋ, ಮತ್ತೆ ಬಂದ್ಬಿಡು 6 ವರ್ಷಕ್ಕೆ. ಆದ್ರೆ ಈಗೇನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ರೆಕಮೆಂಡೇಶನ್ಸ್ ಮತ್ತು ಜಡ್ಜ್ಮೆಂಟ್ಸ್ ಪಾಸ್ ಆಗಿದಾವೆ. ಇದು ನನ್ನ ಅನಿಸಿಕೆಯಲ್ಲಿ ಒಂದು ಡೈಲಾಗೇ ಆಗುತ್ತೆ. ಆದ್ರೆ ಈ ತರದ ರೆಕಮೆಂಡೇಶನ್ ಕೊಟ್ಟಾಗ ಅವ್ರೇನಾದ್ರೂ ರವಿಶಾಸ್ತ್ರಿ ಅವ್ರ ಹತ್ರ, ಸುನಿಲ್ ಗವಾಸ್ಕರ್ ಹತ್ರ, ಸಚಿನ್ ತೆಂಡೂಲ್ಕರ್ ಹತ್ರ ಏನಾದ್ರೂ ಮಾತುಕತೆ ಮಾಡಿದ್ರ, ಸಲಹೆ ತಗೊಂಡ್ರ? ಅನ್ಫಾರ್ಚುನೇಟ್ಲಿ ನನ್ನ ಜೊತೆ ಯಾರು ಮಾತಾಡಿಲ್ಲ. ಆದ್ರೆ ನನಗೆ ಯಾರಾದ್ರೂ ಮಾತಾಡ್ಸಿದ್ರೆ ನಾನು ಇಷ್ಟೊತ್ತು ನಿಮ್ಗೆ ಏನ್ ಹೇಳಿದ್ನಲ್ಲ, ನಾನು ಅದನ್ನೇ ಖಂಡಿತ ಇಂಪ್ಲಿಮೆಂಟ್ ಮಾಡ್ತಿದ್ದೆ. STM, ಸುಪ್ರೀಂ ಕೋರ್ಟ್ ಹೇಳ್ತಿದ್ದೆ. 70 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಾಗಿದ್ರೆ ಅದು ಮಂತ್ರಿ ಆಗಿರ್ಬೋದು, ಆಫೀಸರ್ ಆಗಿರ್ಬೋದು. ಇಲ್ಲ, ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ನಾನು ತುಂಬಾ ಮಂತ್ರಿಗಳ ಜೊತೆ ನಾನು ಗ್ರೀವ್ ಅಪ್ ಆಗಿದ್ದೀನಿ. ಅಂದ್ರೆ ನಮ್ಮ ಟೈಮ್ನಲ್ಲಿ ವಾಂಕಡೆ ಅವರಿದ್ರು, ಅದಾದ್ಮೇಲೆ ಸಾಲ್ವೆ ಅವರಿದ್ರು, ಆಮೇಲೆ ಬಂದ್ರು ಮಾಧವರಾವ್ ಸಿಂಧ್ಯಾ, ಮತ್ತೆ ಶರದ್ ಪವಾರ್, ಆಮೇಲೆ ಜೇಟ್ಲಿ ಅವ್ರು ಬಂದ್ರು, ತುಂಬಾ ದಿನ ಇದ್ರು. ಅದಕ್ಕೆ ನಾನೇನಂದೆ, ಜಬರ್ದಸ್ತ್ ಅಡ್ಮಿನಿಸ್ಟ್ರೇಷನ್. ಅಂದ್ರೆ ನೀವು ಒಂದು ಊಹೆ ಮಾಡ್ಕೊಳ್ಳಿ, ಶರದ್ ಪವಾರ್ ಅವ್ರು ಅನ್ಕೊಳ್ಳಿ, 73 year old ಅವರು, ಈಗಲೂ ಒಂದು ಪಾರ್ಟ್ ಆಫ್ ದಿ ಸಿಸ್ಟಮ್. ಅವರು
ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇವಾಗ, ಇಲ್ಲ ಶ್ರೀನಿವಾಸನ್ ಅವ್ರನ್ನ ತಗೊಳ್ಳಿ, ತಮಿಳ್ನಾಡು ಅವ್ರನ್ನ, ಅವ್ರು 70 years ಮೇಲೆ ಏಜ್ ಆಗಿದೆ. ನೀವೇನಂತೀರಾ ಅಂದ್ರೆ ಈ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿರಲಿ ಇವ್ರದ್ದು ಅಂತಾನ? ಜಬರ್ದಸ್ತ್ ಅಡ್ಮಿನಿಸ್ಟ್ರೇಷನ್ ಇದೆ, ಯಾಕಂದ್ರೆ ಅವಾಗ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇರುತ್ತೆ. ಇದು ನನಗೆ ಈ ಗೇಮ್ ನನಗೆ ಕಲಿಸಿದೆ ಇದೆಲ್ಲ. ಅಂದ್ರೆ ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಎಕ್ಸ್ಪೀರಿಯನ್ಸ್ ಅಂತ. ನೀವು ಒಂದ್ ವೇಳೆ ಅಮೆರಿಕಕ್ಕೆ ಹೋದ್ರೆ ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜಿಗೆ ರಿಟೈರ್ಮೆಂಟೇ ಇಲ್ಲ, 80 ವರ್ಷಕ್ಕೆ 90 ವರ್ಷಕ್ಕೂ ಜಡ್ಜ್ ಇದ್ರೂ ಯೂಸ್ ಮಾಡ್ಕೋಬೇಕಲ್ಲ. ಯಾಕಂದ್ರೆ ಯಂಗ್ಸ್ಟರ್ಸ್ ತುಂಬಾ ಕಲೀಲಿಕ್ಕಿರುತ್ತೆ ಅದರಿಂದೆಲ್ಲ. ಯಾಕಂದ್ರೆ ನಾನು ಒಂದು ವಿಷಯ ಏನು ಹೇಳ್ತೀನಿ ಅಂದ್ರೆ, ನಾನು ನಂಬ್ತೀನಿ ಕೂಡ ಇದನ್ನ. ಸರಿ, ನೀವು ಅಡ್ಮಿನಿಸ್ಟ್ರೇಷನ್ ನೋಡ್ತೀರಾ, ಅದನ್ನ ಕಂಪೇರ್ ಮಾಡ್ತೀರಾ ಕ್ರಿಕೆಟ್ ಜೊತೆ ಮ್ಯಾನೇಜ್ಮೆಂಟ್. ಅಡ್ಮಿನಿಸ್ಟ್ರೇಷನ್ ಅಲ್ಲಿರೋ 90% ಜನರಿಗೆ ಒಂದು ಕ್ರಿಕೆಟ್ ಬಗ್ಗೆ ಏನೂ ಗೊತ್ತಿರಲ್ಲ. ಆದ್ರೆ ಇದೇ ವಿಷಯ ಬಂದಾಗ ನಾನು ಹೇಳ್ತೀನಿ, 90% ಆಫ್ ದ ಕ್ರಿಕೆಟರ್ಸ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಏನೂ ಗೊತ್ತಿರಲ್ಲ ಅವ್ರಿಗೆ. ಬರೆದು ಕೊಡ್ತೀನಿ ನಾನು. ಸೊ ಇದನ್ನ ಸ್ವಲ್ಪ ಗಮನ ಕೊಟ್ಟು ನೋಡ್ಬೇಕಾಗುತ್ತೆ ನಾವು. ಯಾಕಂದ್ರೆ ನಾಳೆ ಏನ್ ನಡಿಬಾರ್ದು ಅಂದ್ರೆ, ಒಂದ್ ವೇಳೆ 6 ತಿಂಗಳಾದ್ಮೇಲೆ ನೀವು ಒಂದ್ ವೇಳೆ ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ರೆ ಅನ್ಕೊಳ್ಳಿ, ಜಸ್ಟ್ ಊಹೆ ಮಾಡ್ಕೊಳ್ಳಿ, ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ರೆ ರೂಲ್ಸ್ನ ಫಸ್ಟ್ ಕ್ಲಾಸ್ ನಡೀತಿತ್ತು ಅನ್ಕೊಳ್ಳಿ. ಅವಾಗ ನೀವು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು? ಲೋಧಾ ಕಮಿಟಿ ಮತ್ತೆ ಸುಪ್ರೀಂ ಕೋರ್ಟ್ಗೆ. ಆದ್ರೆ ಬೈ ಚಾನ್ಸ್ ಒಂದ್ ವೇಳೆ ಗಡ್ಬಡ ಆಗೋದ್ರೆ ಸ್ಟೇಟ್ ಅಸೋಸಿಯೇಷನ್ ಅಲ್ಲಿ, BCCI ನಲ್ಲಿ ಅಥವಾ ಇಂಡಿಯನ್ ಟೀಮ್ ಪರ್ಫಾರ್ಮೆನ್ಸ್ ಅಲ್ಲಿ 6 ತಿಂಗಳಾದ್ಮೇಲೆ, ಅವಾಗ ಜವಾಬ್ದಾರಿ ಯಾರು ತಗೋಬೇಕು ಹೇಳಿ ನೀವು? ಇಲ್ಲ, ಬಿಡಕ್ಕಾಗಲ್ಲ. ಜಸ್ಟಿಸ್ ಲೋಢಾ ಅವರು ಜವಾಬ್ದಾರಿ ತಗೋ. ಇಲ್ಲ, ಯಾರು ರೆಕಮೆಂಡೇಶನ್ ಮಾಡಿದಾರೋ, ಒಂದ್ ವೇಳೆ ಒಳ್ಳೆ ವಿಷಯ ಸಿಗ್ಬೇಕು ಅಂದ್ರೆ, ಒಂದ್ ವೇಳೆ ನಡೀಲಿಲ್ಲ ಅಂದ್ರೆ ಅದನ್ನೂ ತಡ್ಕೋಬೇಕಾಗತ್ತೆ. ಆದ್ರೆ ನೋಡಿ, ನಾವು ನಿಮ್ ಬಗ್ಗೆ ಏನ್ ಹೇಳ್ಬೋದು ಅಂತಂದ್ರೆ, ಎಲ್ಲಾ ವಿಚಾರಗಳನ್ನ ನೀವು BCCI ಪರವಾಗಿ ಹೇಳ್ತಾ ಇದ್ದೀರಾ. ಯಾಕಂದ್ರೆ BCCI ಇಂದ ಕೋಟ್ಯಾಂತರ ರೂಪಾಯಿ ಸಿಗುತ್ತೆ. ಖಂಡಿತ ಇಲ್ಲ, ನಾನೇ ಹೇಳಿದ್ದು 80% 90% ಆಫ್ ದ ರೂಲ್ಸ್ ಇಂಪ್ಲಿಮೆಂಟ್ ಮಾಡಿ. ಯಾಕಂದ್ರೆ ಒಂದ್ ವೇಳೆ ಬೆತ್ತದ ಅವಶ್ಯಕತೆ ಇತ್ತಂದ್ರೆ, ಕೆಲವು ಕಡೆ ಬೇಕು ಅಂದ್ರೆ ಕೊಟ್ಟೆ ಬಿಡೋಣ. ಅಂದ್ರೆ ಕೆಲವರು ಏನ್ ರೆಕಮೆಂಡೇಶನ್ಸ್ ತಂದಿದ್ದಾರೆ ಗವರ್ನೆನ್ಸ್ ಅಲ್ಲಿ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ, ಹ್ಯಾಂಡ್ಲಿಂಗ್ ಆಫ್ ಫೈನಾನ್ಸ್ ನಲ್ಲಿ, ಈ ಎಲೆಕ್ಟೋರಿಯಲ್ ಸ್ಟ್ರಕ್ಚರ್ ಏನಿದೆ ತುಂಬಾ ಚೆನ್ನಾಗಿದೆ. ಈ ಪ್ರಾಕ್ಸಿ ಗಿಕ್ಸಿ ನಡೆಯಲ್ಲ. ಒಂದು ಒಳ್ಳೆ ಸಿಸ್ಟಮ್ ಇರಬೇಕು. CFOನ ಅಪಾಯಿಂಟ್ ಮಾಡಿ, CEOನ ಅಪಾಯಿಂಟ್ ಮಾಡಿ, ಪ್ರೊಫೆಷನಲ್ಸ್ನ ಅಪಾಯಿಂಟ್ ಮಾಡಿ, ತುಂಬಾ ಒಳ್ಳೆ ವಿಷಯ ಇದೆಲ್ಲ. ಆದ್ರೆ ನಾನು ಮತ್ತೆ ಒಂದು ಮಾತು ಹೇಳ್ತೀನಿ, ಡೈಲಾಗ್ ಇರಬೇಕು ಅಡ್ಮಿನಿಸ್ಟ್ರೇಷನ್ ಜೊತೆ. ಯಾಕಂದ್ರೆ ಇಂಪ್ಲಿಮೆಂಟೇಷನ್ ಟೈಮ್ ಬಂದಾಗ ಮತ್ತೆ ಇಲ್ಲಿ ಅವಾಗ ಗೊತ್ತಾಗುತ್ತೆ ಎಲ್ಲ ವಿಷಯಗಳು ಇಂಪ್ಲಿಮೆಂಟ್ ಮಾಡಕ್ ಆಗುತ್ತೋ ಇಲ್ವೋ ಅಂತ. ಈ ಮುದ್ಗಲ್ ಸಮಿತಿ ಮಾತಾಗಿರ್ಬೋದು, ಲೋಢಾ ಸಮಿತಿ ಮಾತಾಗಿರ್ಬೋದು, ಇದೆಲ್ಲ ಏನಕ್ಕೆ ಅಂತ ಈ BCCI ಏನ್ ಮಾಡ್ತಿದೆ? ನೀವು ಕ್ರಿಕೆಟ್ ಮೇಲೆ ಕಂಟ್ರೋಲೇ ಮಾಡೋದಕ್ಕಾಗ್ಲಿಲ್ಲ, ಅದನ್ನ ಬಿಟ್ಟಾಕಿ ಸುಪ್ರೀಂ ಕೋರ್ಟಿಗೆ ಮ್ಯಾಟ್ರ್ ಹೋದಾಗ ಅದನ್ನ ಡಿಫೆಂಡ್ ಕೂಡ ಮಾಡಕ್ಕಾಗ್ಲಿಲ್ಲ ನಿಮ್ಮ ಹತ್ರ. ಇದು ನಿಮ್ ಫೇಲ್ಯೂರ್ ಆಯ್ತಲ್ವಾ? ಒಂದ್ ವೇಳೆ ಅದ್ರಲ್ಲಿ ಬಂತು ಅಂತಂದ್ರೆ ನೀವು ಎಕ್ಸಿಕ್ಯೂಟ್ ಮಾಡಿ. ಯಾಕೆ ಹೆದರ್ತೀರಿ ಇದನ್ನ ಎಕ್ಸಿಕ್ಯೂಟ್ ಮಾಡೋದ್ರ? ಯಾಕಂದ್ರೆ ಇಂಪ್ಲಿಮೆಂಟ್ ಮಾಡಿ. ನಿಮ್ಮ ಏನ್ ಪರ್ಸೆಪ್ಷನ್ ಏನಿದೆ, ನಿಮ್ದೇನ್ ಪರ್ಸೆಪ್ಷನ್ ಇದೆಯಲ್ಲ, ನಿಮ್ ಪರ್ಸೆಪ್ಷನ್ ಏನು ಅಂದ್ರೆ BCCI ಏನೇ ಮಾಡುತ್ತಲ್ಲ ಅದೆಲ್ಲ ತಪ್ಪು ಅಂತ. ಅದು ಖಂಡಿತ ರಾಂಗ್. ನೀವು ಒಂದ್ ವೇಳೆ ಬೇರೆ ಸ್ಪೋರ್ಟ್ಸ್ ಇನ್ಸ್ಟಿಟ್ಯೂಷನ್ಸ್ನ ನೋಡಿದ್ರೆ 10% ಇಲ್ಲ ಕಂಪ್ಯಾರಿಸನ್ ಅಲ್ಲಿ BCCIಗೆ. ಒಂದ್ ವೇಳೆ BCCI ಇಷ್ಟು ಕೆಟ್ಟದಾಗಿತ್ತು ಅಂದ್ರೆ ನಾನು ಒಪ್ತೀನಿ, ತುಂಬಾ ಚೇಂಜಸ್ ಅವಶ್ಯಕತೆ ಇದೆ ಅಂತ ಒಪ್ತೀನಿ ನಾನು. ಆದ್ರೆ ಅದಷ್ಟು ಕೆಟ್ಟದಾಗಿತ್ತು ಅಂದ್ರೆ 2-3 ವರ್ಲ್ಡ್ ಕಪ್ ಗೆಲ್ತಿರ್ಲಿಲ್ಲಪ್ಪ ನಾವು. ನಮ್ಮ ಕಪಿಲ್ ದೇವ್, ಗವಾಸ್ಕರ್, ಸಚಿನ್, ವಿರಾಟ್ ಕೊಹ್ಲಿ ಇವರೆಲ್ಲ ಬರ್ತಾ ಇರ್ಲಿಲ್ಲ. ನೀವು ಒಳ್ಳೆ ರೆವೆನ್ಯೂ ಜನರೇಟ್ ಮಾಡ್ತಿದ್ದೀರಾ, BCCI ಹತ್ರ ದುಡ್ಡು ಇದೆ ಅಂತ ಹೇಳಿದ ಮಾತ್ರಕ್ಕೆ ಅದ್ರ ಅರ್ಥ ಯಾರು ಹೇಳೋದಿಲ್ಲ ಅಂತ ಅಲ್ಲ. ಅದೇ 85% ಅಲ್ಲಿ ಇರೋದು. ಖಂಡಿತ ಇದೆ, ನೀವು ಕೇಳಿಸ್ಕೊಳ್ಳಿಲ್ಲ ನಾನು ಹೇಳಿದ ಇಷ್ಟೊತ್ತು. ನಾನೇನ್ ಹೇಳಿದೆ? ಗವರ್ನೆನ್ಸ್ ಅಲ್ಲಿ, ಫೈನಾನ್ಸ್ ಅಲ್ಲಿ, ದುಡ್ಡು ಹಂಚೋದ್ರಲ್ಲಿ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ, ವೋಟಿಂಗ್ ಸಿಸ್ಟಮ್ ಅಲ್ಲಿ ಖಂಡಿತ ಇರಲೇಬೇಕು ಅಲ್ಲಿ ರೆಕಮೆಂಡೇಶನ್. ಅವಾಗ ನಿಮಗೆ ಚೆಕ್ ಬ್ಯಾಲೆನ್ಸು ಬರುತ್ತೆ, ಅವಾಗೆಲ್ಲ ಗೊತ್ತಾಗುತ್ತೆ ದುಡ್ಡು ಹೇಗೆ ಹಂಚ್ತಿದ್ದಾರೆ ಅಂತ, ಮತ್ತೆ ಯಾವ ಸ್ಟೇಟ್ ಹೇಗೆ ಯೂಸ್ ಮಾಡ್ತಿದೆ ಆ ದುಡ್ಡನ್ನ ಅಂತ. ಗ್ರಾಸ್ ರೂಟ್ ಲೆವೆಲ್ ಜನರಿಗೆ ಅವಕಾಶಗಳು ಸಿಗುತ್ತೋ ಇಲ್ವೋ ಅಂತ ಅವಾಗ ಗೊತ್ತಾಗುತ್ತೆ. ಸರ್, ನಾನ್ ನಿಮ್ಮನ್ನ ಏನ್ ಕೇಳ್ಬೇಕು ಅಂತಿದ್ದೀನಿ ಅಂದ್ರೆ, ನೀವು ಒಳ್ಳೆ ಕ್ರಿಕೆಟರ್ ಜೊತೆಗೆ ಒಳ್ಳೆ ಕಮೆಂಟ್ರೇಟರ್ ಕೂಡ. ಸೊ ನಿಮಗೆ ಕಮೆಂಟ್ರಿನಲ್ಲಿ ಯಾವ್ದು ತುಂಬಾ ಬೆಸ್ಟ್ ಮೂಮೆಂಟ್ ಅಂತ ಅನ್ನಿಸ್ತು? ನೀವು ಕಮೆಂಟ್ರಿ ಮಾಡುವಾಗ ಯಾವ್ದು ಗುಡ್ ಅನ್ನಿಸ್ತು? 6 more into the stands. India win the World Cup. Dhoni goes big. It's 6 more. India win the World Cup after 28 years.